ಗೈಸ್, ವೆಲ್ಕಮ್ ಟು ವೃಕ್ಷಗೂಡ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಇವತ್ತು ನಾವು ಹೊರಗಡೆ ಹೋಗ್ತಾಯಿದ್ದೀವಿ. ಎಲ್ಲಿಗೆ ಅಂತಂದರೆ ನಿಮಗೆ ಹೋಗ್ಬೇಕಾದ್ರೆ ಹಂಗೆ ತಿಳಿಸ್ತೀನಿ ಎಲ್ಲಿಗೆ ಅಂತ. ಇವಾಗ ಟೈಮ್ ಬಂದು 5:15 ಅನಿಸುತ್ತೆ. ಮಾರ್ನಿಂಗು 4:30 ಎದ್ದು ರೆಡಿಯಾಗಿ ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಡ್ರೆಸ್ ಈ ಥರ ಇದೆ. ಎಲ್ಲಿಗೆ ಹೋಗೋಣ ಅಂತ ಮುಂದೆ ವಿಡಿಯೋ ಮಾಡ್ತೀನಿ. ಎಲ್ಲಿಗೆ ಹೋಗ್ತೀವಿ, ಯಾವ ಪ್ಲೇಸ್ ತೋರಿಸ್ತೀವಿ ಅಂತ. ಹಾಗೆ ನೋಡ್ಕೊಬನ್ನಿ. ಏನಂತ ನೋಡಿ ಗಾಯ್ಸ್, ಇವಾಗ ಸ್ವಲ್ಪ ಮೊದಲಿಂದ ಹೇಳ್ತೀರಾ? ಸ್ವಲ್ಪ ಕೆಲಸ ಇದ್ದರೆ ಮಾತ್ರ ಹೋಗ್ತೀನಿ ಅಷ್ಟೇ ಹೊರಗಡೆ, ಇಲ್ಲಾಂದರೆ ನಾನು ಸುಮ್ಮನೆ ತಿರ್ಗಾಡಲ್ಲ. ಸೊ ನಿಮ್ಮದು ಫಸ್ಟ್ ಟೈಮ್ ಗಾಯ್ಸ್. ಇವರಮ್ಮ ಮತ್ತು ಇನ್ನೊಂದು ಆಂಟಿ ಬರ್ತಿದೆಯಂತೆ, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಅದಕ್ಕೆ ಕಾಫಿ ಕೊಡ್ತಿದ್ದಾರಲ್ಲ, ಯೂಟ್ಯೂಬ್ಗೋಸ್ಕರನೇ ಕಾಯ್ತಿದ್ದೀವಿ. ಇವಾಗ ಬಂದರು, ಬಸ್ಗಳಿಲ್ಲ, ಜನ ಸಾಗರ ಆಗಿದೆ. ಏನು ಮಾಡೋದು ಗೊತ್ತಿಲ್ಲ. ಏನು ಈಗ ಸುಮ್ಮನೆ ಗೈಸ್, ಇದು ತುಮಕೂರು ಬಸ್ ಸ್ಟ್ಯಾಂಡ್. ಸುಸ್ತಾಗಿ ಹೋಗೋದು, ಸುಸ್ತಾಗ್ಬಿಟ್ಟಿದ್ದೀವಿ. ಏನೋ ಮಾತಾಡೋಕ್ಕಾಗಲ್ಲ. ಇಲ್ಲಿಂದ ಏನಾದ್ರು ಹೋಗ್ಬೋದಾ ಅಂತ. ಗಾಯ್ಸ್, ಇದೆ ಏನು ಶಿವಗಂಗೆ ಬೆಟ್ಟ. ಇಲ್ಲಿ ನೋಡಿ ಮಂಗ ಇದೆ. ಮೊಬೈಲ್ ಕಿತ್ಕೊಂಡೋದ್ರೆ ಅಷ್ಟೇ. ಮೇಲೆ ಫ್ರೆಂಡ್ಸ್ ಇದ್ದಾರೆ, ಫ್ರೆಂಡ್ಸ್ ಇಲ್ಲೆಲ್ಲ. ಇಲ್ಲಿ ಆಂಜನೇಯ ಆಂಜನೇಯ ಆಂಜನೇಯ. ಗೈಸ್ ನಿಜ ಹೊತ್ತಕ್ಕಾಯ್ತಿಲ್ಲ ಗೈಸ್, ಇಲ್ಲೂ ಸುಸ್ತಾಯ್ತದೆ. ಹೊಟ್ಟೆ ತುಂಬ ತಿಂದಿದ್ದಾರೆ, ತಿಂದು ಸುಸ್ತಾಗ್ತಿದೆ. ಹತ್ತಿದ್ರೆ ಈ ಟೈಮಿಗೆ ಹತ್ತಿದ್ರೆ ತುಂಬ ಒಳ್ಳೇದಾಗ್ತಾ ಇತ್ತು. ಇಷ್ಟೊತ್ತಿಗೆ ಹತ್ತಿ ಇಳಿಬೇಕಾಗಿತ್ತು ಗೈಸ್. ನೀವು ಬಂದರೆ ಅಷ್ಟೇ, ಬೇಗ 7 ಗಂಟೆಗೆ ಬನ್ನಿ. ಬೆಟ್ಟ ಹತ್ತಕ್ಕೆ ಇಷ್ಟೊತ್ತಲ್ಲಿ ಬಂದರೆ 7 ಗಂಟೆಗೆ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಎಷ್ಟು ಬೇಗ ಹೇಳಬೇಕು. ಬೇಗ ರೆಡಿಯಾಗಿ ಬರಬೇಕು ಗಾಯ್ಸ್. ಆಗ್ತಿಲ್ಲ ಗಾಯ್ಸ್, ಆಗ್ತಿಲ್ಲ. ಬಿಸಿಲು 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 ಎಲ್ಲ ಶೆಕೆರ ಕಿತ್ಕತ್ತೈತೆ. ಇನ್ನು ಎಷ್ಟು ಹತ್ತುವ, ನಾವು ಕಾಲು ಭಾಗನೂ ಬಂದಿಲ್ಲ ಹೇಳ್ಬೇಕಂದ್ರೆ. ಆ್ಯಕ್ಚುಲಿ ಗಾಯ್ಸ್ ಇನ್ನೂ ತುಂಬ ಇದೆ ಮುಂದೆ. ನೋಡಿ ಗಾಯ್ಸ್, ನೋಡಿ ಗಾಯ್ಸ್, ಇನ್ನು ಮೇಲೆ ಸಖತ್ತಾಗಿದೆ ಗಾಯ್ಸ್. ನೋಡೋಣ ಬನ್ನಿ. ನೋಡಿ ಗಾಯ್ಸ್, ಇದು ಗಾಯ್ಸ್ ಏನು ಗೊತ್ತಾ, ಶಿವಗಂಗೆ ಬೆಟ್ಟಕ್ಕೆ ಬಂದಿದ್ದೀವಿ. ಇಲ್ಲೊಂದು ಚೂರು ಸ್ಲಿಪ್ ಆದರೆ ಶಿವನ ಪಾದ ಹೋಗಿ ಸೇರ್ತೀವಿ ಅಷ್ಟೇ ಗಾಯ್ಸ್. ನೀವು ಬಂದರೆ ಹುಷಾರಾಗಿ ಬನ್ನಿ. ಇಲ್ಲಿ ಫುಲ್ ಬೆಟ್ಟ ಒಂಥರ ಕಡ್ದಿ ಥರ ಇದೆ ನೋಡಿ. ನೋಡಿ ನೋಡಿ ಯಾವ ಥರ ಇದೆ, ಫುಲ್ ಕಡ್ದಿ ಇದೆ. ಇದು ಹುಷಾರಾಗಿ ಬರ್ಬೇಕು ನೀವು ಬರೋದಾದರೆ. ಆ್ಯಂಡ್ ಸ್ಲಿಪ್ಪರ್ ಇಟ್ಕೊಂಡು ಬರಲೇಬೇಕು ಗಾಯ್ಸ್, ಇಲ್ಲಾಂದರೆ ಪ್ರಾಮಿಸ್ ನಡೆಯೋಕ್ಕಾಗಲ್ಲ. ಈ ಬಿಸಿಲಲ್ಲಿ ಅಷ್ಟು ನೆಳ್ಳಿತ್ತು ಕೆಳಗಡೆ, ಇನ್ಮೇಲೆ ಫುಲ್ ಬಿಸಿಲು ಗಾಯ್ಸ್. ಆಗ್ತಿಲ್ಲ ಪಾಪ. ಅಜ್ಜಿಯರು ನೋಡಿ, ಅಜ್ಜಿಯರು ನೋಡೋಕ್ಕಾಗ್ತಿಲ್ಲ ಇಬ್ಬರೂ. ಅಷ್ಟು ಬಿಸಿಲು ಬಂದಾಗ ಸುಸ್ತಾಗುತ್ತೆ ಅಂತ ಜ್ಯೂಸ್ ಎಲ್ಲ ಇಟ್ಟಿದ್ದಾರೆ. ಅದ್ರ ಮೇಲೆ ಗಾಯ್ಸ್ ಕಾಲೆಲ್ಲ ಫುಲ್ ಶಿವರ್ ಆಗ್ತಿದೆ ನನಗಂತೂ. ಆಗ್ತಿಲ್ಲ ಗಾಯ್ಸ್. ನೋಡಿ ಬಿಸಿಲು ಹೆಂಗೆ ಹೊಡಿತಿದೆ. ಬಿಸಿಲು ನೋಡಿ ಗಾಯ್ಸ್, ಬಿಸಿಲು ನೋಡಿ. ಅಯ್ಯೋ ನೆತ್ತಿ ಮೇಲೆ ಹೊಡಿತೀವಿ ನೋಡಿ ಗಾಯ್ಸ್. ಈಗ ರೆಸ್ಟ್ ಮಾಡೋಣ ಅಂತ ಕೂತಿದ್ದೋ. ಪಲ್ಯ ಅವರೇ ಹೆಂಗೆ ಅನಿಸ್ತಿದೆ ನಿಮ್ಮ? ಅಯ್ಯೋ ಅರಿತಿದ್ದಾರೆ ಗಾಯ್ಸ್, ನೋಡಿ ಬೆವ್ರು ಅರಿತಿದ್ದಾರೆ ನೋಡಿ ಗಾಯ್ಸ್. ಇದೇ ರೀತಿ ಮೋಸ ಮಾಡೋದು ಗಾಯ್ಸ್. ಒಂದು ಸ್ವಲ್ಪ ಬೆಟ್ಟ ತಿರುಗಿ ಬೆವ್ರು ಕಿತ್ಕೋತೈತೆ. ಇಲ್ಲ ಗಾಯ್ಸ್, ನೋಡಿ ನೀವೇ ಒಂದು ಸ್ವಲ್ಪ ವಿಡಿಯೋ ಮಾಡಿರ್ತಾಳೆ ನೋಡಿ ಗಾಯ್ಸ್. ತುಂಬ ಇನ್ನೂ ಹೈಟ್ ಐತೆ, ಇನ್ನೂ ಮೇಲ್ಕೋಬೇಕಂತ ಗೊತ್ತಿಲ್ಲ ಇನ್ನು ಎಷ್ಟೈತೆ ಅಂತ. ನಾವಿದೆ ಫಸ್ಟ್ ಟೈಮ್ ಬಂದಿರೋದು. ನೀವು ಬಂದಿದ್ರೆ ಅಲ್ಲಿ ನೋಡಿ ದೂರದಲ್ಲಿ ಕಲ್ಲು ಹಿಂಗೆ ಹತ್ಬೇಕು. ಎಷ್ಟು ಪ್ರಿಯ ಕಾಂಟಿಮೆಂಟ್ಸ್ ಗಾಯ್ಸ್. ಇಲ್ಲ ಎಲ್ಲ ಅಂಗಡಿ ಮಾಡ್ಕೊಂಡವ್ರೆ, ಹೆಂಗೆ ಸುಸ್ತಾಯ್ತಾರೆ ತಗೋತಾರೆ ಅಂತ ಗೊತ್ತಲ್ಲ, ಅದಕ್ಕೆ ಅಂಗಡಿ ಮಾಡ್ಕೊಂಡವ್ರೆ ಗಾಯ್ಸ್. ಎಲ್ಲ ಮೇಲೆ ದುಡ್ಡು ಡಬಲ್ ಯೂಸ್ ಮಾಡಲೇಬೇಕು. ಹುಚ್ಚು ನಮಗೆ ಅಂತ ಹುಚ್ಚು. ಅದನ್ನ ಹಾಕಿ ಪೋಸ್ಟ್ ಮಾಡಿರ್ತೀನಿ ಸರ್. ಮಾಡಿ ನೋಡ್ಕೊಳ್ತೀನಿ. ಎಲ್ಲ ಒಂದು ಸ್ವಲ್ಪ ಗಲೀಜಿದೆ, ಒಂದು ಸ್ವಲ್ಪ ಸ್ಮೆಲ್ ಬರ್ತಿದೆ. ವಜ್ಜೆ ಮಾಡಿದ್ದಾರೆ ಗಾಯ್ಸ್. ಏ ಮಾತ್ರ ಅದೇ ಥರ ಅಲ್ಲೇ ಮಾಡ್ತಾರೆ. ಅದು ಗಂಡಸೆ ಗಾಯ್ಸ್, ಹೆಂಗು ಸಾರು ಮಾಡಕತ್ತ ಗಂಡಸೆ ಅಲ್ವಾ? ಕಮೆಂಟ್ಸ್ ಅಲ್ಲಿ ಗಾಯ್ಸ್. ಬಾಯ್ಸ್ ಎಲ್ಲ ಇವ್ರನ್ನ ಬೈತಾ ಇರ್ತಾರೆ. ಬೈಕ್ ಆಗಿದ್ದೀರಿ ಗಾಯ್ಸ್. ನಾವು ಇರೋದೇ ಹೇಳೋದು, ನಾವು ಇರೋದೇ ಹೇಳಕ್ಕಾಗತ್ತಾ? ಎಲ್ಲ ಒಬ್ಬರು ನೋಡಿ ಗಾಯ್ಸ್. ಅಲ್ವಾ ಅಲ್ಲ ಅಂಗಡಿ ಮಾಡಿಕೊಂಡಿದ್ದಾರೆ ಗಾಯ್ಸ್. ಏನು ಗಾಯ್ಸ್ ಬಿಸಿಲನ್ನ ಗೊತ್ತಾಯ್ತಾ? ಪಾಪ ಅವ್ರು ಡೈಲಿ ಹತ್ತಿ ಈ ಥರ ವ್ಯಾಪಾರ ಮಾಡ್ತಾರಲ್ಲ ಗಾಯ್ಸ್. ಅವ್ರಿಗೆ ಎಷ್ಟು ಕಷ್ಟ ಇರುತ್ತಲ್ವ?
ನೋಡಿ ಇವರು ದಮ್ಮ ದಮ್ಮ ಇವರು ಅಟ್ಟಿ ಅಟ್ಟಿ ಕರ್ಕೊಂಡು ಗೈಸ್. ನೋಡಿ ಗೈಸ್ ನನಗೆ ಬೆಟ್ಟ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಇಷ್ಟು ಹೊತ್ತಕ್ಕಾಗ್ತಿಲ್ಲ ಗೈಸ್. ಎಲ್ಲ ಚಪ್ಪಲಿಕ್ಕ ಬಂದಿಲ್ಲ ಅಂದಿದ್ರಿ ಇವತ್ತು ಗೈಸ್. ಕಾಲೆಲ್ಲ ಬರೇ ಬರವು. ನೋಡಿ ಸರಿ ಗೈಸ್ ಮೇಲೆಲ್ಲ ಸಿಗ್ತೀನಿ ಗೈಸ್. ಅದು ತುದಿ ಇದೆಯಲ್ಲ ಕಾಣ್ತಿದೆಯಾ? ಅದು ಗೈಸ್ ತುದಿ. ಇದು ಛತ್ರಿ ಮರ ಅಂತ ನನಗೂ ಗೊತ್ತಿಲ್ಲ. ನಮ್ಮ ಅತ್ತಿಗೆ ಹೇಳಿದ್ರು. ನಾವು ಸಣ್ಣ ಮಕ್ಕಳಿದ್ದಾಗ ಅದನ್ನ ಆಟ ಆಡಿದ್ವು. ತುಂಬಾ ಚೆನ್ನಾಗಿರೋದು. ಇವಾಗ ಯಾರಿಗೂ ಮಕ್ಕಳಿಗೆ ಇದೇನು ಅಂತಾನೆ ಗೊತ್ತಿಲ್ಲ ಗೈಸ್. ಅದನ್ನ ಫಸ್ಟ್ ವರ್ಷನ್ ಆಗೋರಿಗೆ ಗೊತ್ತಿಲ್ಲ ಗೈಸ್. ಈಗ ನನಗೂ ಗೊತ್ತಿಲ್ಲ ಗೈಸ್. ಯಾಕೆಂದ್ರೆ ನಾನು ಯಾವ ಅದನ್ನ ನೋಡಿದ್ದೀನಿ. ಅಂದ್ರೆ ಏನಕ್ಕೆ ಏನಾದ್ರು ಬಳಸ್ತಾರೆ ನನಗೆ ಗೊತ್ತಿಲ್ಲ. ಇರೋದಕ್ಕೆ ನನಗೆ ಗೊತ್ತಾಗಿದೆ ಗೈಸ್. ಚೆನ್ನಾಗಿದೆ ಗೈಸ್. ನೋಡಿ ಗೈಸ್ ಅಲ್ಲಿ ಹೆಂಗುತ್ತೆ ನೋಡಿ ಗೈಸ್. ನಾನು ಬಂದ್ರು ಇವ್ರು ಬರಲ್ಲ. ಇವರು ಅಂಥವ್ರು ಇವರು. ನಾನು ಬರೀ ಗೈಸ್ ನಾನೇ ವಿಡಿಯೋ ಮಾಡ್ತೀನಿ ಗೈಸ್. ಇವ್ರು ಯಾರು ವಿಡಿಯೋ ಮಾಡಲ್ಲ. ಏನು ನೀನು ಬ್ಲಾಗ್ ಮಾಡು ನಾನು ಸಪೋರ್ಟ್ ಮಾಡ್ತೀನಿ ಅಂತ ಬೇರೆ ಅಂತಾರೆ ಗೈಸ್. ಇವರೆಲ್ಲ ಮಾತಿಗೆ ಹೇಳ್ತಾರೆ ಗೈಸ್ ಅಷ್ಟೇ, ಯಾರೂ ಮಾಡಲ್ಲ. ನೋಡಿ ಗೈಸ್ ತುದಿಗೆ ಹೋಗ್ಬೇಕು ಅನಿಸುತ್ತೆ. ಅಲ್ಲಿ ಗಂಟೆ ಹೋಗೋಕ್ಕಾಗಲಿಲ್ಲ ಅಂದರೆ ಕೊಳದಲ್ಲಿ ನೀರು ಸಿಗುತ್ತೆ, ಅದನ್ನು ತೋರಿಸ್ತೀನಿ. ಅಲ್ಲಿ ಗಂಟೆ ಹೋದ್ರೆ ಸಾಕು ಗೈಸ್. ಗೈಸ್ ನೋಡಿ ಇಲ್ಲಿ ದೇವರು, ಅಷ್ಟು ದೇವ್ರು ಬರಲ್ಲ ಅಂದರೆ ಗೈಸ್. ಇಲ್ಲಿ ಒಳ್ಕಲ್ ತೀರ್ಥ ತೆಗಿಯೋ ಜಾಗ. ಇಲ್ಲೂ ಟಿಕೆಟ್ ತೊಗೋಬೇಕು, 5 ರೂಪೀಸು ಒಬ್ರಿಗೆ. ಗೊತ್ತಿಲ್ಲ ಗೈಸ್. ಸಕ್ಕತ್ತಾಗಿದೆ ಸರ್ ಗೈಸ್. ಮೇಲೆ ಬಂಡೆ, ಕೆಳಗಡೆ ದೇವಸ್ಥಾನ. ಅಯ್ಯೋ ಬಟ್ಗಿಟ್ಟು ಎದ್ದೇ ಕಣ್ಯ ಗೈಸ್. ಭಯ ಆಯ್ತೈತೆ, ಒಳ್ಳೆ ಭಯ ಆಯ್ತೈತಲ್ವಾ? ಸಿಕ್ತಾ ನೋಡ್ದ ಹಂಗೆ ಅದೃಷ್ಟ ನಿಂದು. ಸಿಗ್ಲಿಲ್ಲ. ಹೆಂಗೆ ನನಗೆ ಸಿಗ್ತದೆ ಆಗೋಚ್ಚು ನಿಮ್ಮ ಗೊತ್ತಾ? ನೀರು ಕೈ ಹಾಕ್ತು, ಎಲ್ಲರೂ ಹಾಕ ನನಗೆ ಅವಳಿಗೆ ಸಿಕ್ತು. ಇನ್ನು ಮತ್ತೆ ನಮಗೆ ಯಾರಿಗೂ ಸಿಗಿಲ್ಲ. ಅದಕ್ಕೆ ಅವರೇ ವಾದ ಮಾಡ್ತಿದ್ದಾರೆ ಏನಂತ, ನಿಮಗೆ ಒಳ್ಳೇದಾಗ್ಲಿ ಹಂಗೆ ಹೆಂಗೆ ಅಂತ. ಏನೋ ಗೊತ್ತಾ ನಮ್ಗೆ ಖುಷಿ ಆಯ್ತು. ನಾನು ಅನ್ಕೊಂಡು ನನಗೆ ಸಿಕ್ತು. ಎಷ್ಟೋ ಜನ ಸಿಗ್ಲಿಲ್ಲ, ನೀವು ಸ್ವಲ್ಪ ಜನ ಸಿಕ್ತು. ನೋಡಿ ನೋಡಿ ಗೈಸ್ ಅದು ಹೆಂಗೆ ಆಗ್ತಿದ್ದಾರೆ ಗೈಸ್. ಎಲ್ರಿಗೂ ಒಳ್ಳೇದಾಗ್ಲಿ. ಮತ್ತೆ ಗೈಸ್ ಒಳ್ಕಲ್ದಲ್ಲಿ ನೀರು ತಗೊಂಡಾಯ್ತು. ನೆಕ್ಸ್ಟ್ ಅಲ್ಲಿ ಏನೋ ಇದೆಯಂತೆ, ಅದೇನಪ್ಪ ಏನೋ ಉಕ್ಕುತ್ತಂತೆ, ಏನಂತ ಗೊತ್ತಿಲ್ಲ. ಅಲ್ಲಿ ಹೋಗಿ ಹೇಳ್ತೀನಿ ಏನು ಅಂತ. ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅಲ್ಲಿ ರಶ್ ಇದ್ರು ಜನ. ಮತ್ತು ಅದು ಫುಲ್ ಬೆಟ್ಟ ಅಲ್ವಾ, ಫುಲ್ ಬಕ್ಕಂಡು ಹೋಗ್ಬೇಕಾಗಿತ್ತು. ಗೈಸ್ ಏನಂತೆ ಗೊತ್ತಾ, ನಮ್ಮದು ದೊಡ್ಡ ಕೈ ಅಂತೆ, ಅದಕ್ಕೆ ನಮ್ಮ ಕೈಗೆ ಸಿಕ್ತಂತೆ. ಇವ್ರದ್ದು ಪುಟಾಣಿ ಕೈ ಅಂತೆ, ಅದಕ್ಕೆ ಇವ್ರ ಕೈ ಸಿಗ್ಲಿಲ್ಲಂತೆ. ಹೆಂಗೆ ಹೇಳ್ತಾರೆ ನೋಡಿ ಗೈಸ್. ಒಂದೊಂದ್ಸಲಿ ದೇವ್ರ ಪರೀಕ್ಷೆ ಮಾಡಕ್ಕೆ ಈ ಥರ ಮಾಡ್ತಾರೆ ನೋಡಿ ಗೈಸ್. ನಮ್ಮ ನೋಡಿ ನಕ್ಕಿದ್ರೆ ನಾವು ಹೆದರ್ಕೋಬಾರ್ದು. ಜಿ ಆಯ್ತು ಬರಲಿ ಮಾಮಿ ಜಿ ನಿಮಗೆ ಸಿಗುತ್ತೆ ಇಲ್ಲ ನೋಡೋಣ ಸರ್. ಸಿಗುತ್ತೆ ಗಾಯ್ಸ್ ಇವಾಗೆಲ್ಲ ಮುಗೀತು, ಮತ್ತೆ ಕೆಳಗೆ ಹೋಗ್ತಾ ಇದ್ದೀವಿ. ಇನ್ನು ಸ್ವಲ್ಪ ಫೋಟೋಸ್ ಏನೂ ತಗೊಂಡಿಲ್ಲ. ಫೋಟೋಸು ಹಾಗೆ ಒಂದೆರಡು ರೀಲ್ಸ್ ಮಾಡ್ಕೊಂಡು ಕೆಳಗಡೆ ಪ್ರಸಾದ ಕೊಡ್ತಾರಂತೆ. 12 ಗಂಟೆ ಸ್ಟಾರ್ಟ್ ಆಗಿ 3 ಗಂಟೆ ಇರುತ್ತಂತೆ. ಪ್ರಸಾದ ತಿಂದ್ಕೊಂಡು ಹೋಗೋಣ ಗಾಯ್ಸ್. ಇವಾಗ ಫೋಟೋ ತಗೊಂಡು ರೀಲ್ಸ್ ಮಾಡೋಣ ಬನ್ನಿ ಗಾಯ್ಸ್. ಎಲ್ಲ ಮುಗೀತು, ಇವಾಗ ಎಲ್ಲ ಇಳಿತಿದ್ದೀವಿ ಕೆಳಕ್ಕೆ. ಇಳಿಬೇಕಾದ್ರೆ ಎಲ್ಲರೂ ಜೋಶಲ್ಲಿದ್ದಾರೆ ಇಳಿಬೇಕು ಅಂತ ಇಳಿತಿದ್ದಾರೆ ನೋಡಿ. ಎಲ್ಲ ಜೋಶ್ ಇವಾಗ ಅಂತೂ ಇತ್ತು ಬೆಟ್ಟ.
ಹತ್ತಿ ಇಳಿತಾ ಇದೀವಿ ಸೇಫ್ ಆಗಿ. ನಾವು ಇಳ್ದ ನಮಗೆ ಅಂತೂ ತುಂಬಾ ಖುಷಿ ಆಯ್ತು. ಕೈ ಉದ್ದ ಇಟ್ಕೊಂಡಿದ್ದಾರೆ. ನಮಗೆ ನೋಡಿ ಗೈಸ್, ಅದು ನೀರು ಅದೃಷ್ಟ ಇರೋರಿಗೆ ಅಷ್ಟೇ ಗೈಸ್ ಸಿಗೋದು. ಸಣ್ಣ ಸಣ್ಣ ಮಕ್ಳಿಗೆ ಸಿಗ್ತಾವ, ಅವ್ರಿಗೆ ಸಿಗ್ಲಿಲ್ಲ. ಕಮೆಂಟ್ ಮಾಡಿ ಗಾಯ್ಸ್. ಇದ್ರ ಬಗ್ಗೆ ನಿಮಗೆ ಗೊತ್ತಿರೋರೆಲ್ಲ ಬೇಕಾದ್ರೆ ಕಮೆಂಟ್ ಮಾಡಿ ಗೈಸ್. ಯಾರ್ಯಾರಿಗೆ ಗೊತ್ತಿದ್ರ ಬಗ್ಗೆ. ಶಿವಗಂಗೆಯಲ್ಲಿ ನೀರು ಸಿಗೋದು ಓಕೆನಾ ಗೈಸ್? ಕಮೆಂಟ್ ಮಾಡಿ ನೋಡೋಣ ಯಾರಿಗೆ ಓಟ್ ಬರುತ್ತೆ ಜಾಸ್ತಿ, ಯಾರಿಗೆ ಏನಂತ ಕಮೆಂಟ್ ಮಾಡ್ತೀರಾ ಅಂತ. ಯಾಕೆಂದರೆ ಇವರು ಕೈ ನಮ್ಮ ಉದ್ದ ಇದೆಯಂತೆ, ಅದಕ್ಕೆ ನಮಗೆ ಸಿಕ್ತಂತೆ. ಅವರವು ತುಂಡ ಇದೆಯಂತೆ, ಅದಕ್ಕೆ ಅವ್ರಿಗೆ ಸಿಗ್ನಿಲ್ವಂತೆ ಹಾಗಂತ ಹೇಳ್ತಿದ್ದಾರೆ ಅವರು. ಅದಕ್ಕೆ ಗೈಸ್, ಅದಕ್ಕೆ ಒಬ್ಬರದ್ದು ಕೈ ನನಗಿಂತ ತುಂಡ ಇದ್ರೆ ನಾನು ಒಪ್ಕೋತಾ ಇದ್ದೆ ಗೈಸ್. ಅದಕ್ಕೆ ಗೈಸ್ ನನಗಿಂತ ಇಷ್ಟುದ್ದ ಜಾಸ್ತಿ. ಅವಳದು ಅಂತೂ ಇಷ್ಟುದ್ದ, ಇವಳದಂತೂ ಇಷ್ಟುದ್ದ. ಹೆಂಗ್ ಒಪ್ಕೊಳ್ಳಿ ನಾನು? ಇಲ್ಲ ಗೈಸ್, ಏನಿಲ್ಲ ಗೈಸ್. ಅದು ಸಣ್ಣ ಮಕ್ಳಿಗೆ ಸಿಕ್ತೋ ಗೈಸ್, ಏನೊಂದು 10 ವರ್ಷದ ಮಕ್ಳಿಗೆಲ್ಲ ಸಿಕ್ತೋ. ಇವರು ಅಂತ ಇರೋದು ಚಿಕ್ಕವಾಗಿರೋ ಯಾರಿಗೂ ಸಿಕ್ಕಿಲ್ಲ ಗೈಸ್. ಇಲ್ಲ ಗೈಸ್, ಸಿಕ್ಕಿದೆ. ಇವರು ಸುಮ್ಮನೆ ಸುಳ್ಳು ಹೇಳ್ತಿದ್ದಾರೆ ಗೈಸ್. ಸಿಕ್ಕಿಲ್ಲ ನೋಡಿ ಗೈಸ್, ವಾದ ಮೇಲೆ ನಮಗೆ ಮಾತಾಡಿ ಬಾಯಿನೋ ಬಂದಿದೆ. ನೀರು ಕೊಡಿಸಿ, ನೀರು ಕುಡಿಯೋನಾಯ್ತು ಅಲ್ಲಿ. ಇವಾಗ ಏನಾದ್ರು ತಿನ್ಕೊಂಡು ಗೈಸ್ ಪ್ರಸಾದ ಸಿಗುತ್ತೆ ಕೆಳಗಡೆ, ಪ್ರಸಾದ ತಿನ್ಕೊಂಡು ಹೋಗೋಣ ಗೈಸ್. ಬನ್ನಿ ಗಾಯ್ಸ್, ಎಲ್ಲ ಮುಗೀತು. ಇಳಿತಾ ಇದೀವಿ. ಇಳಿಬೇಕಾದ್ರೆ ಗೊತ್ತಾಗಿಲ್ಲ ಗೈಸ್ ಹೆಂಗಿಲ್ದು ಅಂತ. ಅಲ್ಲ ಅದಕ್ಕೆ ಬಾಯ್ ಗಾಯ್ಸ್, ಸಿಗೋಣ. ನೋಡಿ ಹನುಮಂತ ಹೆಂಗ್ ನಿದ್ದೆ ಮಾಡ್ತಾನೆ ಮಲ್ಕೊಂಡು. ಹಾಗೆ ಗೈಸ್ ಪ್ರಸಾದ ಕೊಟ್ಟರು, ಪಾಯಸ, ಅನ್ನ, ಸಾಂಬಾರ್. ಹಲೋ, ಹೇಗಿದೆ ಪ್ರಸಾದ? ಚೆನ್ನಾಗಿದೆಯಾ? ನಮ್ಮ ಬ್ಲಾಗ್ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ. ಎಲ್ಲ ಮುಗೀತು, ದರ್ಶನ ಆಯಿತು, ಊಟ ಮಾಡಬೇಕು, ತಿಂದು ಎಲ್ಲ ಆಯಿತು. ಇವಾಗ ಹೋಗೋಣ ಅಂತ ಅಲ್ಲೆಲ್ಲ ಬಸ್ ಸ್ಟ್ಯಾಂಡ್ 2:15 ಬಸ್ ಬರುತ್ತೆ ಅಂದರು. ಈ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀನಿ ಗೈಸ್. ಎಲ್ಲ ತಿಂದ್ಬಿಟ್ಟಲ್ಲ, ಹೊಟ್ಟೆ ಬಾರಾಗಿದೆ, ನಿಧಾನ ಕೊಡ್ತಿದ್ದಾರೆ ಗೈಸ್. ಹಂಗೆ ದುಡ್ಡು ತರಬೇಕಿತ್ತು. ಎಲ್ಲ ಮುಗೀತು, ಬಸ್ ಸ್ಟ್ಯಾಂಡಿಗೆ ಬಂದು ಕೂತಿದ್ದೀವಿ. ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. 2:15 ಅಂತ ಹೇಳೋರೆ, ಗೊತ್ತಿಲ್ಲ. ತುಮಕೂರ್ಗೆ ಹೋಗ್ಬೇಕು, ಮತ್ತೆ ಹೋಗ್ತೀವಿ ಗೈಸ್. ಸಾಕಾಗೋಯ್ತೆ, ಸೆಕೆ, ಯಪ್ಪ, ಬಿಸಿಲು, ಕಾಲೆಲ್ಲ ನೋಯ್ದಿದೆ ಗೈಸ್, ಹೊಟ್ಟೆ ಬೇರೆ ಗೈಸ್. ಇವಾಗ ಆಟೋದಲ್ಲಿ ಎಲ್ಲಿಗೆ ಹೋಗ್ತಿದ್ದೀವಿ? ಅದಕ್ಕೆ ಪಂಚಮುಖಿ ಗಣಪತಿ 161 ಗಣಪತಿ ಆಂಜನೇಯ ಗೈಸ್. ನೋಡಿ ಇವರಿಗೆ ಹೇಳಕ್ ಗೊತ್ತಿಲ್ಲ ಆಂಜನೇಯ ಅಂತ. ಏನು ಮಾಡೋದು ಇವರಿಗೆ? ಎಷ್ಟು ಅಲ್ವಾ ಪಲ್ಲವಿ ಅವರೇ? ಇವ್ರಿಗೆಲ್ಲ ನಿದ್ದೆ ಅಂತೆ ಗೈಸ್. ಅಯ್ಯೋ ಕತ್ತೈತೆ ನೋಡೋಕ್ಕಾಯ್ತಲ್ಲ ಗೈಸ್. ಇದೆ 161 ಅಡಿನಾ? 161 ಅಡಿ ಗೈಸ್. ಗೈಸ್ ಇದೆ 161. ಇಲ್ಲಿ ಕುಣಗಲ್ಲಿಗೆ ಬಂದು ಅಲ್ಲಿಂದ ಆಟೋ ಮಾಡ್ಕೊಂಬರ್ಬೇಕು. ಒಬ್ಬರಿಗೆ ಒಂದು 25-30 ರೂಪಾಯಿ ಕೇಳಿದ್ರು, ನಾವು 25 ರೂಪಾಯಿ ಕೊಟ್ಟು ಬಂದು ಇವಾಗ ದೇವಸ್ಥಾನ ನೋಡ್ಕೊಂಡು ಹೋಗ್ಬೇಕು ಗೈಸ್. ಎಷ್ಟು ದೊಡ್ಡದು ಗೈಸ್, ಅಪ್ಪ. ಆಂಜನೇಯ 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 ಆಂಜನೇಯ. ನಾನು ನೋಡಿತಿಲ್ಲ ಪಲ್ಲವಿ ಗೈಸ್, ನಾನು ನೋಡಿತಿಲ್ಲ, ಇವತ್ತೇ ಫಸ್ಟ್ ನೋಡ್ತಿರೋದು ಗೈಸ್. ಗೈಸ್ ಏನು ಹೆಂಗಿದೆ ಗೈಸ್. ನಾವು ಎಲ್ಲ ಮಕ್ಕ ಬಾಡೋಗಿದೆ ನಮ್ಮದೆಲ್ಲ ಮೇಕಪ್ ಇಲ್ದಲ್ಲಿ. ಫುಲ್ ಆ ಲೆವೆಲ್ಲು ನಾನೇ ನೋಡಿ ಗಾಯ್ಸ್. ಗೈಸ್ ಇಲ್ಲಿ ನೋಡಿ ಗೈಸ್, ಸೂರ್ಯ ಸಖತ್ತಾಗಿದೆ ಗೈಸ್. ಇದು ಚಂದ್ರ ಗೈಸ್, ಇದು ಗೈಸ್ ಸಖತ್ತಾಗಿದೆ ಗೈಸ್, ಸೂಪರ್ ಆಗಿದೆ. ಎಲ್ಲ ಬನ್ನಿ ಗೈಸ್ ನೀವು ಒಂದ್ಸಲ. ಇದು ಮಂಗಳ ಸರ್, ಮಂಗಳ ತುಂಬ ಸಕ್ಕತ್ತಾಗಿದೆ. ಪೇಂಟಿಂಗ್ ಮಸ್ತ್ ಆಗಿದೆ. ವಿಸಿಟ್ ಕೊಡ್ಬೇಕು ಅನ್ಸಲ್ಲ. ಬನ್ನಿ ಗೈಸ್, ತುಂಬ ಚೆನ್ನಾಗಿದೆ. ಬುಧ ಗುರು. ಇವರು ಇದೆ ಫಸ್ಟ್ ಟೈಮ್. ಹೌದು, ಇದೆ ಫಸ್ಟ್ ಟೈಮ್ ಬಂದಿರೋದು. ತುಂಬ ಚೆನ್ನಾಗಿದೆ ಪ್ಲೇಸು ನೋಡೋದಕ್ಕೆ. ಅದೇ ಸೇಮ್ ಚಾಮುಂಡೇಶ್ವರಿಲಿ ಇದೆಯಲ್ಲ, ಆ ಥರ ಇಲ್ಲ. ಇಲ್ಲಿ ಆಂಜನೇಯ ಇಲ್ಲ, 161 ಅಡಿ ಇಲ್ಲೂ ಇದೆ. ಚೆನ್ನಾಗಿದೆ ತುಂಬ. ಬನ್ನಿ ಗೈಸ್, ನೀವು ಒಂದ್ಸಲ ವಿಸಿಟ್ ಮಾಡಿ, ಚೆನ್ನಾಗಿರುತ್ತೆ.
ಸುಖೈತೆ ಬಾ. ಇದು ರಾವು, ಇದು ತುಲಾಭಾರ ಮಾಡಿಸ್ತಾರಲ್ಲ ಆ ಥರ ಅನ್ಸುತ್ತೆ. ಹಾಂ, ತುಲಾಭಾರನೇ ಈ ಥರ. ಇದೇ ಆಂಜನೇಯನ್ ದಂಪತಿ ಮಂದಿರ. ಆಂಜನೇಯ ಮದುವೆ ಆಗೈತಾ? ಹೇಗಿದೆ ದೇವಸ್ಥಾನ? ಇವ್ರನ್ನ ಕೇಳಿಲ್ಲ, ಹೇಗಿದೆ ದೇವಸ್ಥಾನ ಹೇಳಿ. ಸೂಪರ್. ನೀವು ಇಷ್ಟ ಆಯ್ತಾ? ಗೈಸ್, ಆಂಜನೇಯಂದು ವಿಗ್ರಹ ತೋರ್ಸೋಂಗಿಲ್ಲ, ಅದು ವಿಡಿಯೋ ಮಾಡಿಲ್ಲ ನಾನು ಗೈಸ್. ಗೈಸ್, ಪಾದ ನೋಡೋಕೆ ಹೋಗ್ತಾ ಇದ್ದೀನಿ ಗೈಸ್. ಹೆಂಗೈತೆ ಗೊತ್ತಿಲ್ಲ, ಅದಕ್ಕೂ ಟಿಕೆಟ್ ತರಬೇಕು 10 ರೂಪಾಯಿ. ಟಿಕೆಟ್ ತಗೊಂಡು ಹೋಗ್ತಿದ್ದೀನಿ ಗೈಸ್. ಚೆನ್ನಾಗೈತೆ ಗೈಸ್, ನೋಡಿ. ಇಲ್ಲಿ ಹತ್ತಿರ ಎಲ್ಲ ಮಾಡೋಣ ಗೈಸ್. ಎಷ್ಟು ತಪ್ಪ ಪಾದ ನೋಡಿ ಗೈಸ್. ಇದು ದೇವಸ್ಥಾನ ಈ ಕಡೆ ಚೆನ್ನಾಗಿದೆ ಗೈಸ್, ನೋಡಿ. ಇದು ಯಪ್ಪ ಅದೇ ಎಷ್ಟಪ್ಪ ಐತೆ ನೋಡಿ ಗೈಸ್. ಫೋಟೋದಲ್ಲಿ ಕಾಣ್ತಿಲ್ಲ. ಕರೆಕ್ಟಾಗಿ ತೋರಿಸ್ತೀನಿ. ಗಾಯ್ಸ್, ಇವಾಗ ಕುಣಗಲ್ ಬಸ್ ಸ್ಟಾಪಲ್ಲಿ ಇದ್ದೀವಿ. ನಮ್ಮ ಬಸ್ ಬಂದರೆ ಹತ್ಕೊಂಡು ಚಂದ್ರಪಟ್ಟಣ ಹೋಗಬೇಕು. ಚಂದ್ರಪಟ್ಟಣದಿಂದ ನಮ್ಮೂರಿಗೆ ಹೋಗಬೇಕು ಗೈಸ್. ಮೊಬೈಲಲ್ಲಿ ಚಾರ್ಜರು ಇಲ್ಲ ಗೈಸ್, ಚಾರ್ಜರ್ ಇಲ್ಲ, ಸ್ವಿಚ್ ಆಫ್ ಆಗೋದು. ನೋಡಿ ಜನರೇ, ಹೋಗ್ಬೇಕಾಗಿದ್ದು ಖುಷಿ ಈಗಿಲ್ಲ. ಮುಷ್ಟಿ ನೋಡಿ ಜನರೇ ಹೆಂಗಾಗಿದೆ. ಅಲ್ವಾ ಗೈಸ್? ಗೈಸ್, ಚಂದ್ರಪಟ್ಟಣ ಬಂದು ಇವಾಗ ನಮ್ಮೂರು ಬಸ್ಸಿಗೆ ಕೂತಿದ್ದೀವಿ. ನಮ್ಮೂರಿಗೆ ಹೋಗೋದಷ್ಟೇ. ಗೈಸ್, ಇವಾಗಿನ್ನು ಮನೆಗೆ ಬಂದೆ. ಫುಲ್ ಸುಸ್ತಾಗೈತೆ. ಊಟ ಮಾಡಿ ಮಲ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ಇದು ರಕ್ಷಗೌಡ ಯೂಟ್ಯೂಬ್ ಚಾನಲ್. ಬಾಯ್.